ಓಂ ಶಾಂತಿ. ಶಿವ ತಂದೆಯ ಮಧುರ ಸವಿಸ್ಮೃತಿಯಲ್ಲಿ ಮುರಳಿ ದಿನಾಂಕ ಇದೆ 12/8/2024. मीठे बच्चे, अब वापस घर जाना है, इसलिए बाप को याद करने और अपने चारित्र को सुधारने के मेहनत करो. ಮಧುರ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ತಂದೆಯ ನೆನಪು ಮಾಡಿರಿ ಮತ್ತು ತಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮವನ್ನು ಮಾಡಿರಿ. ಪ್ರಶ್ನೆ: अज्ञान नींद में सुलाने वाले बात पर. अज्ञान नींद में सुलाने वाले बात कौन सी है? उससे नुकसान क्या हुआ है? ಶಿವಬಾಬರವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಜ್ಞಾನ ನಿದ್ರೆಯಲ್ಲಿ ಮಲಗಿರುವವರ ಮಾತು ಯಾವುದಾಗಿದೆ, ಅದರಿಂದ ಏನು ನಷ್ಟ ಆಗ್ತದೆ ಅಂತ ಶಿವಬಾಬರವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. उत्तर: कल्प की आयु लाख वर्ष कहना यही अज्ञान के नींद में सुलाने वाले बात है. इससे ज्ञान नेत्रहीन हो गया है. ಬಾಬಾ ಮುರಳಿಯ ಉತ್ತರದಲ್ಲಿ ತಿಳಿಸ್ಕೊಡ್ತಿದ್ದಾರೆ, ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷ ಅಂತ ಹೇಳಿರೋದು ಇದು ಅಜ್ಞಾನ ನಿದ್ರೆಯಲ್ಲಿ ಮಲಗಿರುವವರ ಮಾತಾಗಿದೆ. ಇದರಿಂದ ಜ್ಞಾನದ ನೇತ್ರ ಹೀನರು ಅಂತ ಹೇಳಲಾಗುತ್ತೆ. ಅಂದರೆ ಜ್ಞಾನ ನೇತ್ರ ಅವರಿಗೆ ಇಲ್ಲ, ಜ್ಞಾನದ ಕಣ್ಣು ಅವರಿಗಿಲ್ಲ. ಗರ್ಕೋ ಬಹುತ್ ದೂರ ಸಮಸ್ತೆ ಹೇ, ಅವರು ಮನೆಯನ್ನು ಬಹಳ ದೂರ ಇದೆ ಅಂತ ತಿಳ್ಕೊಳ್ತಾರೆ. ಬುದ್ಧಿ ಮೇ ಹೇ ಅಭಿ ತೋ ಲಾಖ್ ವರ್ಷ ಯಹಾ ಹಿ ಸುಖ ದುಃಖ ಕಾ ಪಾಠ ಬಜಾನಾ ಹೇ, ಇಸ್ಲಿಯೇ ಪಾವನ್ ಬನ್ನೆ ಕೆ ಮೆಹನತ್ ನಹೀ ಕರ್ತೆ ಹೇ. ಅವರ ಬುದ್ಧಿಯಲ್ಲಿದೆ, ಈಗ ಇನ್ನೂ ಲಕ್ಷಾಂತರ ವರ್ಷ ಇದೆ, ಇಲ್ಲಿನೇ ನಾವು ಸುಖ ದುಃಖದ ಪಾತ್ರವನ್ನು ಅಭಿನಯಿಸಬೇಕು. ಆದ್ದರಿಂದ ಅವರು ಪಾವನರಾಗುವ ಪರಿಶ್ರಮವನ್ನು ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. तुम बच्चे जानते हो अभी घर बहुत नज़दीक है, अब हमें मेहनत करके कर्मातीत बनना है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಈಗ ಮನೆ ಬಹಳ ಹತ್ತಿರ ಇದೆ, ಈಗ ನಾವು ಪರಿಶ್ರಮವನ್ನು ಪಟ್ಟು ಕರ್ಮಾತೀತರು ಆಗಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಓಂ ಶಾಂತಿ. मीठे मीठे बच्चों को अब बाप ने घर याद दिलाया है. भला भक्ति मार्ग में भी घर को याद करते हैं, परंतु वह जाना कब है, कैसे जाना है, वह कुछ भी नहीं जानते हैं. ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಧುರ ಮಕ್ಕಳು ಈಗ ಮನೆಯನ್ನು ನೆನಪು ಮಾಡ್ತಾ ಇದ್ದೀರಿ. ಬಾಬರವರು ಮಧುರ ಮಧುರ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ, ಮನೆಯನ್ನು ನೆನಪು ಮಾಡಿಸ್ತಾ ಇದ್ದಾರೆ. ಭಲೆ ಭಕ್ತಿ ಮಾರ್ಗದಲ್ಲೂ ಸಹ ಮನೆಯ ನೆನಪು ಮಾಡ್ತಾರೆ. ಆದರೆ ಆ ಮನೆಗೆ ಯಾವಾಗ ಹೋಗೋದು, ಹೇಗೆ ಹೋಗೋದು, ಅವರು ಏನನ್ನೂ ಸಹ ತಿಳ್ಕೊಂಡಿಲ್ಲ. ಕಲ್ಪ್ ಕಿ ಆಯು ಲಕ್ ವರ್ಷ ಕಹ ದೇನೆ ಕೆ ಕಾರಣ ಘರ್ ಭಿ ಭೂಲ್ ಗಯೇ ಹೇ. ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷ ಅಂತ ಹೇಳಿರುವ ಕಾರಣ ಅವರು ಮನೆಯನ್ನು ಸಹ ಮರ್ತೋಗಿದ್ದಾರೆ. ಸಮಸ್ತೆ ಹೇ ಲಕ್ ವರ್ಷ ಯಾಯಿ ಪಾಠ ಬಜಾತೆ ಹೇ ತೋ ಘರ್ ಭೂಲ್ ಜಾತಾ ಹೇ. ಅವರು ತಿಳ್ಕೊಳ್ತಾರೆ, ಲಕ್ಷಾಂತರ ವರ್ಷ ನಾವು ಇಲ್ಲೇ ಪಾತ್ರವನ್ನು ಮಾಡಬೇಕು ಅಂತ, ಆಗ ಮನೆಯನ್ನು ಅವರು ಮರ್ತೋಗ್ತಾರೆ ಅಂತ ಬಾಬಾ ತಿಳಿಸ್ಕೊಡ್ತಾರೆ. अब बाप याद दिलाते हैं, बच्चे घर तो बहुत नज़दीक है, अब चलेगे अपने घर. ಈಗ ಶಿವಬಾಬರವರು ನೆನಪು ಮಾಡಿಸ್ತಾ ಇದ್ದಾರೆ, ಮಕ್ಕಳೇ ಮನೆ ಬಹಳ ಹತ್ತಿರ ಇದೆ, ಈಗ ನಾವು ಮನೆಗೆ ಹೋಗಬೇಕಾಗಿದೆ. ಮೈ ತುಮ್ ಬಚ್ಚೋಂ ಕೋ ಬುಲಾವೆ ಪರ್ ಆಯಾ ಹೂಂ, ಚಲೇಗೆ. ಬಾಬಾ ತಿಳಿಸ್ಕೊಡ್ತಾರೆ, ನಾನು ನೀವು ಮಕ್ಕಳ ಕರೆದಕ್ಕೋಸ್ಕರ ಬಂದಿದ್ದೀನಿ. ನೀವು ಮಕ್ಕಳ ಕರೆಗೆ ಹೋಗೊಟ್ಟು ನಾನು ಬಂದಿದ್ದೀನಿ. ಅದಕ್ಕೋಸ್ಕರ ಬಾಬಾ ಕೇಳ್ತಾರೆ, ಮನೆಗೆ ಬರ್ತೀರಾ, ಹೋಗ್ತೀರಾ ಮನೆಗೆ. ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ಭಕ್ತಿ ಮಾರ್ಗ ಮೇ ತೋ ಪತಾ ಭಿ ನಹಿ ಪಡ್ತಾ ಕಿ ಕಬ್ ಮುಕ್ತಿ ಮೇ ಜಾಯೇಗೆ. ಮುಕ್ತಿ ಕೋ ಹಿ ಘರ್ ಕಹ ಜಾತಾ ಹೇ. ಭಕ್ತಿ ಮಾರ್ಗದಲ್ಲಿ ಗೊತ್ತೇ ಇಲ್ಲ ಯಾವಾಗ ಮುಕ್ತಿಗೆ ನಾವು ಹೋಗ್ತೀವಿ,
ನಾವು ಯಾವಾಗ ಮುಕ್ತಿಧಾಮಕ್ಕೆ ಹೋಗ್ತೀವಿ ಅನ್ನೋದು ಭಕ್ತಿ ಮಾರ್ಗದಲ್ಲಂತೂ ಗೊತ್ತಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮುಕ್ತಿಗೆ ಮನೆ ಅಂತ ಹೇಳಲಾಗ್ತದೆ. ಲಕ್ ವರ್ಷ ಕಹಾ ದೇನೆ ಕೆ ಕಾರಣ ಸಬ್ ಭೂಲ್ ಜಾತೆ ಹೇ. ಅವರ ಲಕ್ಷಾಂತರ ವರ್ಷ ಅಂತ ಹೇಳಿರುವ ಕಾರಣ ಎಲ್ಲವನ್ನೂ ಮರ್ತೋಗಿದ್ದಾರೆ. ಬಾಪ್ ಕೋ ಭಿ ತೋ ಘರ್ ಕೋ ಭಿ ಭೂಲ್ ಜಾತಾ ಹೇ. ತಂದೆಯನ್ನು ಮರ್ತಿದ್ದಾರೆ, ಮನೆಯನ್ನು ಸಹ ಮರ್ತೋಗಿದ್ದಾರೆ. ಲಾಖ ವರ್ಷ ಕಹನೆ ಸೆ ಬಹುತ್ ಫರಕ್ ಪಡ್ ಜಾತಾ ಹೇ. ಲಕ್ಷಾಂತರ ವರ್ಷ ಅಂತ ಹೇಳಿದ್ರಿಂದ ಬಹಳ ವ್ಯತ್ಯಾಸನೂ ಆಗ್ತದೆ. ಅಜ್ಞಾನ ನಿದ್ರೆಯಲ್ಲಿ ಅವರು ಮಲಗೋಗ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಕಿಸಕ್ಕೋ ಭಿ ಸಮಜ್ ಮೇ ನಹೀ ಆತಾ ಹೇ. ಯಾರಿಗೂ ಸಹ ತಿಳುವಳಿಕೆಯಲ್ಲಿ ಬರೋದಿಲ್ಲ. ಭಕ್ತಿ ಮಾರ್ಗ ಮೇ ಘರ್ ಕಿತ್ನಾ ದೂರ್ ಬತಾತೆ ಹೇ. ಭಕ್ತಿ ಮಾರ್ಗದಲ್ಲಿ ಮನೆಯನ್ನ ಎಷ್ಟು ದೂರ ಇದೆ ಅಂತ ಹೇಳ್ತಾರೆ. ಬಾಪ್ ಕಹತೆ ಹೇ ವಹ ಮುಕ್ತಿಧಾಮ್ ಮೇ ತೋ ಅಭಿ ಜಾನಾ ಹೇ. ಈಗ ಶುಭಾಬರು ತಿಳಿಸ್ಕೊಡ್ತಾರೆ, ಆ ಮುಕ್ತಿಧಾಮದಲ್ಲಿ ನಾವು ಹೋಗ್ಬೇಕಾಗಿದೆ. ಐಸೆ ತೋಡಿ ಹೇ ತುಮ್ ಕೋಯಿ ಲಕ್ ವರ್ಷ ಭಕ್ತಿ ಕರ್ತೆ ಹೇ. ಈ ಥರ ಅಂತೂ ಅಲ್ಲ, ನೀವು ಲಕ್ಷಾಂತರ ವರ್ಷ ಭಕ್ತಿಯನ್ನ ಮಾಡಬೇಕು ಅಂತ. ತುಮಕೋ ಪತಾ ಭಿ ನಹಿ ಕಿ ಭಕ್ತಿ ಕಬ್ ಸೆ ಶುರು ಹುವಾ. ಬಾಬಾ ತಿಳಿಸ್ಕೊಡ್ತಾರೆ, ನಿಮಗೆ ಗೊತ್ತೂ ಸಹ ಇಲ್ಲ ಭಕ್ತಿ ಮಾರ್ಗ ಯಾವಾಗಿನಿಂದ ಪ್ರಾರಂಭ ಆಯಿತು. ಲಕ್ ವರ್ಷ ಕಾ ಹಿಸಾಬ್ ತೋ ಕರ್ನೆ ಕಿ ದರ್ಕಾರ ಹಿ ನಹಿ. ಬಾಬಾ ಹೇಳ್ತಾರೆ, ಲಕ್ಷಾಂತರ ವರ್ಷದ ಲೆಕ್ಕವನ್ನು ತೆಗೆಯುವ ಅವಶ್ಯಕತೆನೂ ಇಲ್ಲ. ಬಾಪ್ಕೋ ಅವರು ಘರ್ಕೋ ಯಾದ್ ಭೂಲ್ ಜಾತಿ ಹೇ. ಬಾಬಾ ಹೇಳ್ತಾರೆ, ತಂದೆ ಮತ್ತು ಮನೆಯ ನೆನಪು ಮರ್ತೋಗಿದೆ. ಇದು ಸಹ ನಾಟಕದಲ್ಲೇನಾಗಿದೆ, ಫಿಕ್ಸ್ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಅಷ್ಟೊಂದು ದೂರ ಅಂತೂ ಇಲ್ಲ ಅಂತ. ಈಗ ತಂದೆ ಹೇಳ್ತಾರೆ, ಮಕ್ಕಳೇ ಈಗ ಮನೆಯಂತೂ ಸಂಪೂರ್ಣ ಹತ್ತಿರದಲ್ಲಿ ಇದೆ. ಅಬ್ ಮೈ ಆಯಾ ಹೂ ತುಮಕೋ ಲೇ ಜಾನೇಕೆ. ಬಾಬಾ ಹೇಳ್ತಾರೆ, ಈಗ ನಾನು ಬಂದಿರುವುದೇ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಘರ್ ಚಲ್ನಾ ಹೇ ಪರಂತು ಪವಿತ್ರ ಜರ್ರು ಬನ್ನಾ ಹೇ. ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ನಾವು ಅವಶ್ಯವಾಗಿ ಪವಿತ್ರರು ಆಗಬೇಕು. ಗಂಗಾ ಸ್ನಾನ ಆದಿ ತೋ ತುಮ್ ಕರ್ತೆ ಆಯೇ ಹೋ ಪರಂತು ಪವಿತ್ರ ಬನೆ ನಹಿ ಹೋ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಗಂಗಾ ಸ್ನಾನ ಇತ್ಯಾದಿಯನ್ನು ಮಾಡ್ತಾ ಬಂದ್ರಿ, ಆದರೆ ಪವಿತ್ರರಂತೂ ಆಗಲಿಲ್ಲ. ಅಗರ್ ಪವಿತ್ರ ಬಂತೆ ತೋ ಘರ್ ಚಲಿ ಜಾತೆ ಹೇ ಪರಂತು ಘರ್ ಕಾ ಭಿ ಪತಾ ನಹಿ ತೋ ಪವಿತ್ರತಾ ಕಾ ಭಿ ಪತಾ ನಹಿ. ಬಾಬಾ ತಿಳಿಸ್ಕೊಡ್ತಾರೆ, ಒಂದು ವೇಳೆ ನೀವು ಪವಿತ್ರ ಆಗಿದ್ದೇ ಆಗಿದ್ರೆ ನೀವು ಏನು ಮಾಡಬೇಕಿತ್ತು, ಮನೆಗೆ ಹೊರಟೋಗ್ತಿದ್ರಿ. ಆದರೆ ಮನೆಯೂ ಸಹ ಗೊತ್ತಿಲ್ಲ ಅಂದಮೇಲೆ ಪವಿತ್ರತೆಯೂ ನಾವು ಪವಿತ್ರರು ಹೇಗಾಗಬೇಕು ಅನ್ನೋದು ಗೊತ್ತಿಲ್ಲ. ಅರ್ಧ ಕಲ್ಪದಿಂದ ಭಕ್ತಿಯನ್ನು ಮಾಡ್ತಾ ನೀವು ಬಂದಿದ್ದೀರಿ. ಈಗ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಸೆ ಭಕ್ತಿ ಕಿ ಹೇ ತೋ ಭಕ್ತಿ ಕೋ ಚೋಡ್ತೆ ಹಿ ನಹಿ. ಅರ್ಧ ಕಲ್ಪದಿಂದ ನೀವು ಭಕ್ತಿ ಮಾಡ್ತಾ ಬಂದಿದ್ದೀರಿ, ಈಗ ಆ ಭಕ್ತಿಯನ್ನು ನೀವು ಬಿಡ್ತಾನೇ ಇಲ್ಲ. अब बाप कहते हैं भक्ति पूरी होता है, ಭಕ್ತಿ ಮೇ ತೋ ಅಪರಂಪಾರ ದುಃಖ रहता है. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಈಗ ಭಕ್ತಿ ಪೂರ್ಣ ಆಗಿದೆ. ಭಕ್ತಿಯಲ್ಲಿ ಅಪರಂಪಾರ ದುಃಖ ಅಂತೂ ಇದೆ. ಐಸೆ ನಹಿ ಕಿ ತುಮ್ ಬಚ್ಚೋ ನೆ ಲಕ್ ವರ್ಷ ದುಃಖ ದೇತಾ ಹೇ, ಲಕ್ ವರ್ಷ ಕಿ ಬಾತಿ ನಹಿ. ಈ ಥರ ಅಲ್ಲ, ನೀವು ಮಕ್ಕಳು ಲಕ್ಷಾಂತರ ವರ್ಷ ದುಃಖವನ್ನು ನೋಡಿದಿರಿ ಅಂತ ಬಾಬಾ ಹೇಳ್ತಾರೆ, ಇಲ್ಲಿ ಲಕ್ಷಾಂತರ ವರ್ಷದ ಮಾತಂತೂ ಇಲ್ಲ. ಸಚ್ ಸಚ್ ದುಃಖ ತೋ ತುಮ್ನೆ ಕಲಿಯುಗ ಮೇ ಹಿ ಭೋಗ ಜಬ್ಕಿ ಜಾಸ್ತಿ ವಿಕಾರ ಮೇ ಗಂದೆ ಬನಿ ಹೋ. ಬಾಬಾ ಹೇಳ್ತಾರೆ, ಸತ್ಯವಾದ ದುಃಖವನ್ನು ನೀವು ಈ ಕಲಿಯುಗದಲ್ಲೇ ಏನು ಮಾಡಿದ್ದೀರಾ, ಅನುಭವಿಸಿದ್ದೀರಾ. ಜಾಸ್ತಿ ವಿಕಾರದಲ್ಲಿ ಹೋಗಿ ಏನಾಗ್ಬಿಟ್ಟಿದ್ದೀರಾ, ಕೊಳಕರಾಗಿದ್ದೀರಾ. ಪೆಹ್ಲೆ ಜಬ್ ರಜೋ ಮೇ ತೇ ತೋ ಕುಚ್ ಸಮಜ್ತೆ ಥಿ. ಮೊದಲು ನೀವು ಯಾವಾಗ ರಜೋದಲ್ಲಿದ್ರಿ ಅವಾಗ ಸ್ವಲ್ಪ ನಮಗೇನಾಗಿತ್ತು, ತಿಳುವಳಿಕೆ ಇತ್ತು, ಗೊತ್ತಾಗ್ತಿತ್ತು. ಈಗಂತೂ ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದಾರೆ. अब बच्चों को कहते हैं ಸುಖಧಾಮ್ ಚಲ್ನಾ ಹೇ ತೋ ಪಾವನ್ ಬನು. ಈಗ ತಂದೆ ಮಕ್ಕಳು ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ಸುಖಧಾಮದಲ್ಲಿ ನೀವು ಹೋಗಬೇಕು ಅಂದರೆ ಪಾವನರು ಆಗ್ರಿ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ, ಅದನ್ನು ತಂದೆಯ ನೆನಪಿನಿಂದ ನೀವು ಇಳಿಸ್ಕೊಳ್ಬೇಕು. ನೆನಪಿನಿಂದಲೇ ಬಹಳ ಖುಷಿಯಲ್ಲಿರ್ತೀರಿ. ಯಾರು ಜೋ ಬಾಪ್ ತುಮಕೋ ಅರ್ಧ ಕಲ್ಪ ಸುಖಧಾಮ್ ಮೇ ಲೇ ಜಾತೆ ಹೇ ಉನ್ಕೋ ಯಾದ್ ಕರ್ನಾ ಹೇ. ಯಾವ ತಂದೆ ನಮ್ಮನ್ನು ಅರ್ಧ ಕಲ್ಪ ಸುಖಧಾಮದಲ್ಲಿ ಕರ್ಕೊಂಡು ಹೋಗ್ತಾರೋ
ಅಂತಹ ತಂದೆಯನ್ನು ನಾವೀಗ ನೆನಪು ಮಾಡಬೇಕಾಗಿದೆ. ತಂದೆ ಹೇಳ್ತಾರೆ, ನೀವು ಈ ಥರ ಲಕ್ಷ್ಮೀನಾರಾಯಣರಾಗಬೇಕು ಅಂದರೆ ಒಂದಂತೂ ನಾವೇನಾಗಬೇಕು, ಪವಿತ್ರರಾಗಬೇಕು. ನಂತರ ನಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು. ವಿಕಾರಕ್ಕೆ ಹೇಳಲಾಗುತ್ತೆ ಭೂತ ಅಂತೇಳಿ. ಬಾಬಾ ಹೇಳ್ತಾರೆ, ಅದರಲ್ಲಿ ಲೋಭದ ಭೂತನೂ ಕಡಿಮೆ ಏನೂ ಇಲ್ಲ. ಯಹ ಭೂತ ಬಹುತ ಅಶುದ್ಧ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಭೂತಗಳು ಬಹಳ ಅಶುದ್ಧವಾಗಿದ್ದಾವೆ. ಒಂದೇ ಸಾರಿ ನಮ್ಮನ್ನು ಕೊಳಕರನ್ನಾಗಿ ಮಾಡ್ತವೆ. ಲೋಭಿ ಬಹುತ್ ಪಾಪ ಕರಾತಾ ಹೇ. ಲೋಭನೂ ಸಹ ನಮ್ಮಿಂದ ಬಹಳ ಪಾಪವನ್ನು ಮಾಡಿಸುತ್ತೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. 5 ವಿಕಾರಗಳು ಬಹಳ ಕಠಿಣವಾದ ಭೂತ ಆಗಿದ್ದಾವೆ. ಇವೆಲ್ಲವನ್ನು ಈಗ ನಾವು ಬಿಡಬೇಕು ಅಂತ ಬಾಬಾ ಹೇಳ್ತಾರೆ. ಲೋಭ್ ಕೋ ಚೋಡ್ನಾ ಭಿ ಐಸೆ ಮುಷ್ಕಿಲ್ ಹೇ ಜೈಸೆ ಕಾಮ್ ಕೋ ಚೋಡ್ನಾ ಮುಷ್ಕಿಲ್ ಹೇ. ಬಾಬಾ ಹೇಳ್ತಾರೆ, ಲೋಭವನ್ನು ಬಿಡೋದು ಎಷ್ಟು ಕಷ್ಟ ಆಗ್ತದೆ ಅಂದರೆ, ಎಷ್ಟು ಕಷ್ಟ ಅಂದರೆ ಈ ಕಾಮವನ್ನು ಬಿಡೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ ಲೋಭವನ್ನು ಬಿಡುವುದು ಅಂತ ಬಾಬಾ ಹೇಳ್ತಾರೆ. ಮೋಹಕೋ ಚೋಡ್ನಾ ಭಿ ಇತ್ನಾ ಮುಷ್ಕಿಲ್ ಹೋ ಜಾತಾ ಹೇ. ಮೋಹವನ್ನು ಬಿಡುವುದು ಸಹ ಅಷ್ಟೇ ಕಷ್ಟ ಆಗ್ತದೆ. ಜಿತನಾ ಕಾಮ್ಕೋ ಚೋಡ್ನಾ ಹೇ. ಕಾಮವನ್ನು ಬಿಡುವುದು ಎಷ್ಟು ಕಷ್ಟನೋ ಹಾಗೆ ಮೋಹ ಲೋಭವನ್ನು ಬಿಡುವುದು ಸಹ ಕಷ್ಟ ಆಗ್ತದೆ. ಅದು ಬಿಡೋದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಸಾರಿ ಆಯು ಬಾಪ್ ಸಮಜಾತೆ ರಾತೆ ಹೇ ತೋ ಮೋಹಕ್ಕೆ ರಂಗ್ ಚುಡಿ ಹುಯಿ ರಾತೆ ಹೇ. ಈಗ ತಂದೆ ಎಲ್ಲ ಆಯುಸ್ಸನ್ನು ತಂದೆ ತಿಳಿಸ್ಕೊಳ್ತಾ ಇದ್ದಾರೆ. ಈ ಮೋಹದ ಬಣ್ಣ ಏನಾಗಬೇಕು, ಬಿಟ್ಟು ಹೋಗಬೇಕು. ಕ್ರೋಧ ಭಿ ಮುಷ್ಕಿಲ್ ಚೋಡ್ತಾ ಹೇ. ಕ್ರೋಧನೂ ಸಹ ಬಹಳ ಕಠಿಣತೆಯಿಂದ ಬಹಳ ಪರಿಶ್ರಮದಿಂದ ಬಿಟ್ಟು ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಚ್ಚೆ ಕ್ರೋಧ ಪರ್ ವಿಜಯ್ ಪಾನು ಕಹತೆ ನಾ ಬಚ್ಚೋ ಪರ್ ಕ್ರೋಧ ಆತಾ ಹೇ. ಹೇಳ್ತಾರಲ್ವ, ಅದಕ್ಕೋಸ್ಕರ ಮಕ್ಕಳ ಮೇಲೆ ಕ್ರೋಧ ಬರ್ತದೆ ಅಂತ. ನಾಮ್ ತೋ ಕ್ರೋಧ ಕಾ ಲೇತಾ ಹೇನ. ಅಲ್ಲಿ ಹೆಸರನ್ನು ಕ್ರೋಧದ್ದನ್ನೇ ತಗೊಳ್ತಾರಲ್ವ. ಕೋಯಿ ಭಿ ಭೂತ್ ನಾ ಆಯೆ ಉನ್ ಪರ್ ವಿಜಯ್ ಪಾನಿ ಹೇ. ಬಾಬಾ ಹೇಳ್ತಾರೆ, ಯಾವುದೇ ಭೂತಗಳು ನಮ್ಮಲ್ಲಿ ಬರಬಾರ್ದು, ಅದರ ಮೇಲೆ ವಿಜಯವನ್ನು ಪಡ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಬಾಪ್ ಕಹತೆ ಹೇ ಜಬ್ ಮೈ ಹೂँ तब तक तुम पुरुषार्थ करते रहो. बाप कितना वर्ष रहेंगे? बाप इतना वर्ष से बैठ समझाते हैं, अच्छे भी टाइम देता है. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ನಾನು ಎಲ್ಲಿಯವರೆಗೆ ಇಲ್ಲಿರ್ತೀನಿ ಅಲ್ಲಿಯವರೆಗೆ ನೀವು ಪುರುಷಾರ್ಥವನ್ನು ಮಾಡಬೇಕು. ಹಾಗಾದರೆ ತಂದೆ ಎಷ್ಟು ವರ್ಷ ಇರ್ತಾರೆ? ನೋಡಿ, ತಂದೆ ಇಷ್ಟು ವರ್ಷದಿಂದ ಕುಳಿತು ನಮಗೆ ತಿಳಿಸ್ಕೊಡ್ತಾರೆ. ಒಳ್ಳೆಯ ಟೈಮನ್ನು ಸಹ ಸಮಯವನ್ನು ಕೊಡ್ತಾರಲ್ವ. ಸೃಷ್ಟಿ ಚಕ್ರವನ್ನು ತಿಳ್ಕೊಳ್ಳೋದಂತೂ ಬಹಳ ಸಹಜ ಆಗಿದೆ. 7 ದಿನದಲ್ಲಿ ಇಡೀ ಜ್ಞಾನ ಬುದ್ಧಿಯಲ್ಲಿ ಬರ್ತದೆ. ಬಾಕಿ ಜನ್ಮ ಜನ್ಮಾಂತರದ ಪಾಪಗಳು ಕಟ್ಟಾಗಬೇಕು ಅಂದರೆ 7 ದಿನದಲ್ಲಿ ನಾವು ಸಂಪೂರ್ಣ ಜ್ಞಾನವನ್ನು ತಿಳ್ಕೊಳ್ಬೇಕು. ಆದರೆ ಜನ್ಮ ಜನ್ಮಾಂತರದಿಂದ ಮಾಡಿಕೊಂಡು ಬಂದಿರುವಂತಹ ಪಾಪಕರ್ಮಗಳು ವಿನಾಶ ಆಗಬೇಕು ಅಂದರೆ ನಿಧಾನ ಅಂತೂ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಇದು ಬಹಳ ಕಷ್ಟನೂ ಸಹ ಇದೆ. ಅದಕ್ಕೋಸ್ಕರ ತಂದೆ ಸಮಯವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮಾಯೆ ಬಹಳ ನಿಮ್ಮ ಮೇಲೆ ಮಾಡ್ತದೆ, ವಿರೋಧವನ್ನು ಮಾಡ್ತದೆ. ಏಕ್ದಮ್ ಬೋಲ್ ದೇತಾ ಹೇ. ಒಂದೇ ಸಾರಿ ಎಲ್ಲವನ್ನು ಮರೆಸಿಬಿಡ್ತದೆ. ಯಾ ಬೈಠತೆ ಹೇ ತೋ ಸಾರಾ ಸಮಯ ಯಾದ್ ಮೇ ತೋಡಿ ರಹತೆ ಹೇ. ಬಲೆ ನಾವಿಲ್ಲಿ ಕೂತಿರ್ಬೋದು, ಆದರೆ ಇಡೀ ದಿನ ತಂದೆ ನೆನಪಿನಲ್ಲೇ ಕೂರ್ಲಿಕ್ಕಂತೂ ಸಾಧ್ಯ ಇಲ್ಲ. ಬುದ್ಧಿ ಬೇರೆ ಬೇರೆ ಕಡೆ ಹೊರಟೋಗ್ತದೆ. ಅದಕ್ಕೋಸ್ಕರ ಸಮಯವನ್ನು ಕೊಡಬೇಕು. ಪರಿಶ್ರಮ ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಬೇಕು. ವಿದ್ಯೆಯಂತೂ ಬಹಳ ಸಹಜವಾಗಿದೆ. ಯಾರು ಬುದ್ಧಿವಂತರಾಗಿರ್ತಾರೋ ಅವರು 7 ದಿನದಲ್ಲಿ ಎಲ್ಲ ಜ್ಞಾನವನ್ನು ತಗೊಂಡ್ಬಿಡ್ತಾರೆ, ತಿಳ್ಕೊಳ್ತಾರೆ. 84 ಜನ್ಮಗಳ ಚಕ್ರ ಹೇಗೆ ತಿರುಗುತ್ತೆ ಅನ್ನುವಂಥ ಜ್ಞಾನವನ್ನು 7 ದಿನದಲ್ಲಿ ತಿಳ್ಕೊಂಡ್ಬಿಡ್ತಾರೆ ಬುದ್ಧಿವಂತ ಮಕ್ಕಳು. ಆದರೆ ನೋಡಿ, ಬಾಕಿ ಪವಿತ್ರರಾಗುವುದರಲ್ಲಿನೇ ಪರಿಶ್ರಮ ಇರುವುದು ಅಂತ ಬಾಬಾ ಹೇಳ್ತಾರೆ. ನೋಡಿ, ಇದರ ಮೇಲೆ ಎಷ್ಟೊಂದು ಜಗಳನು ಸಹ ಆಗ್ತಾವಲ್ವ ಪವಿತ್ರ ಆಗೋದ್ರಲ್ಲಿ. ಸಮಸ್ತೆ ಹೇ ಬಾತ್ ತೋ ರೈಟ್ ಹೇ, ಹಮ್ ಗ್ಲನಿ ಕರ್ತೆ ಹೇತೆ कि ब्रह्मा कुमारिया ಬಾಯಿ ಬಹನ್ ಬನಾತೆ ಹೇ, ಪರಂತು ಬಾತ್ ತೋ ಬೋರ ರೈಟ್ ಹೇ. ನೋಡಿ, ತಿಳ್ಕೊಳ್ತಾರೆ ಏನಂತ, ಇವರು ಸರಿಯಾದ ಮಾತನ್ನೇ ಹೇಳುತ್ತಾ ಇದ್ದಾರೆ. ನಾವು ನಿಂದನೆಯನ್ನು ಮಾಡ್ತಿದ್ವಿ, ಈ ಬ್ರಹ್ಮಕುಮಾರಿಯರು ಸಹೋದರಿಯನ್ನಾಗಿ
ಮಾಡ್ತಾರೆ ಅಂತ. ಆದರೆ ಈ ಮಾತಂತೂ ಸರಿ ಇದೆ ಅಲ್ವಾ? ಯಾ ಜಬ್ ತಕ್ ಹಮ್ ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ ನೈ ಬನೆ ತಬ್ ತಕ್ ಪವಿತ್ರ ಕೈಸೆ ಬನ್ ಸಕೆಂಗೆ. ಬಾಬಾ ತಿಳಿಸ್ಕೊಡ್ತಾರೆ, ಎಲ್ಲೇ ತನಕ ನಾವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗೋದಿಲ್ಲ ಅಲ್ಲಿಯವರೆಗೆ ನಾವು ಪವಿತ್ರರು ಹೇಗಾಗಲಿಕ್ಕೆ ಸಾಧ್ಯವಾಗ್ತದೆ. ಬಾಬಾ ಹೇಳ್ತಾರೆ ನೋಡಿ, ವಿಕಾರಿ ದೃಷ್ಟಿಯಿಂದ ನಿರ್ವಿಕಾರಿ ದೃಷ್ಟಿ ಹೇಗಾಗಲಿಕ್ಕೆ ಸಾಧ್ಯ ಆಗ್ತದೆ. ತಂದೆ ಅದಕ್ಕೋಸ್ಕರ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸ್ಕೊಡ್ತಾರೆ. ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀವಿ ಎಂದ ಮೇಲೆ ನಾವೇನಾಗಿದ್ದೀವಿ? ಸಹೋದರ ಸಹೋದರಿಯರಾಗಿದ್ದೀವಿ. ಇದರಲ್ಲಿ ಬಹಳ ಸಹಾಯನೂ ಸಹ ಸಿಗ್ತದೆ. ಇಸಸೆ ಬಡಿ ಮದದ್ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ ಇದರಿಂದ ಬಹಳ ಸಹಯೋಗ ನಮಗೆ ಸಿಗ್ತದೆ. ಏನಾಗ್ಲಿಕ್ಕೋಸ್ಕರ? ನಾವು ನಿರ್ವಿಕಾರಿಗಳಾಗಲಿಕ್ಕೋಸ್ಕರ. ತಂದೆ ತಿಳಿಸ್ಕೊಡ್ತಾರೆ ಇದು ಬ್ರಹ್ಮನ ಕರ್ತವ್ಯ ಆಗಿದೆ ಅಲ್ವಾ? ಬ್ರಹ್ಮನ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಂದರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ತಂದೆ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ. तो समझाने की कितना मेहनत करनी पड़ती है. बाप का परिचय देने के लिए ಸೆಂಟರ್ ಖುಲ್ ಜಾತೆ ಹೇ. ತಿಳಿಸ್ಕೊಡುವಂತಹ ಎಷ್ಟೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂದೆಯ ಪರಿಚಯವನ್ನು ಕೊಡೋದಕ್ಕೋಸ್ಕರನೇ ಸೆಂಟರನ್ನು ಓಪನ್ ಮಾಡಲಾಗ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತಗೊಳ್ಬೇಕು. ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ, ಶ್ರೀಕೃಷ್ಣ ಅಂತೂ ದೇಹಧಾರಿ ಆಗಿದ್ದಾರೆ. ನೋಡಿ, ಆ ಶ್ರೀಕೃಷ್ಣನ ಭಗವಂತ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಕಾತೆ ಬಿ ಹೇ ಭಗವಾನ್ ಆಕರ್ ಭಕ್ತಿ ಕಾ ಫಲ್ ದೇಗಿ, ಪರಂತು ಭಗವಾನ್ ಕಾ ಪರಿಚಯ ನಹಿ ಹೇ. ಹೇಳ್ತಾರೆ ಭಗವಂತ ಬಂದು ಭಕ್ತಿಯ ಫಲವನ್ನು ಕೊಡ್ತಾರೆ ಅಂತ. ಆದರೆ ಭಗವಂತ ಯಾರು ಅನ್ನುವುದು ಅವ್ರಿಗೆ ಪರಿಚಯನೇ ಇಲ್ಲ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಕಿತ್ನಾ ತುಮ್ ಸಮಜಾತೆ ಹೋ ಫಿರ್ ಭಿ ಸಮಜ್ತೆ ನಹಿ. ನೀವೆಷ್ಟೇ ಅವ್ರಿಗೆ ತಿಳಿಸ್ಕೊಟ್ರೂ ಸಹ ಅವ್ರು ತಿಳ್ಕೊಳ್ಳೋದೇ ಇಲ್ಲ. ದೇಹದಾರಿ ತೋ ಪುನರ್ಜನ್ಮೆ ಆತೆ ಹೇ ಜರೂರ್, ಅಬ್ ಉನ್ಸೆ ವರ್ಷ ಮಿಲ್ನಾ ಸಕೆ. ದೇಹದಾರಿಗಳಂತೂ ಪುನರ್ಜನ್ಮದಲ್ಲಿ ಅವಶ್ಯವಾಗಿ ಬರ್ತಾರೆ. ಆ ದೇಹದಾರಿಗಳಿಂದ ಆಸ್ತಿ ಅಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೋं को एक परमपिता परमात्मा से ವರ್ಷ ಮಿಲ್ತಾ ಹೇ. ಆತ್ಮಗಳಿಗೆ ಒಬ್ಬ ಪರಂಪಿತ ಪರಮಾತ್ಮನಿಂದ ಆಸ್ತಿ ಸಿಗ್ತದೆ. ಮನುಷ್ಯರಿಗೆ ಜೀವನ ಮುಕ್ತಿಯನ್ನು ಕೊಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಯಹ ವರ್ಷ ಪಾನೆ ಕೆ ಲಿಯೆ ತುಮ್ ಬಚ್ಚೆ ಪುರುಷಾರ್ಥ ಕರ್ ರಹೆ ಹೋ. ಈ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನೀವು ಮಕ್ಕಳ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ. ಉನ್ ಬಾಪ್ ಕೋ ಪಾನೆ ಕೆ ಲಿಯೆ ತುಮ್ ಕಿತ್ನಾ ಭಟಕ್ತೆ ಥೆ. ಆ ತಂದೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನೀವು ಎಷ್ಟೊಂದು ಅಲ್ದಾಡಿದ್ರಲ್ವ. ಪೆಹಲೆ ತೋ ಸಿರ್ಫ್ ಏಕ್ ಶಿವ್ ಕಿ ಪೂಜೆ ಕರ್ತೆ ಹೇ और कोई तरफ जाते नहीं थे. ಮೊದಲಂತೂ ಕೇವಲ ಒಬ್ಬ ಶಿವನ ಪೂಜೆಯನ್ನು ಮಾಡ್ತಿದ್ರಿ, ಬೇರೆ ಎಲ್ಲೂ ಸಹ ಯಾವ ಕಡೆಗೂ ಹೋಗ್ತಿರ್ಲಿಲ್ಲ. ಅದಕ್ಕೆ ಅವ್ಯಭಿಚಾರಿ ಭಕ್ತಿ ಅಂತ ಹೇಳಲಾಗುತ್ತೆ. ಅವರಂಕೂ ಮಂದಿರ ಆದಿ ಇತ್ನ ನೈತಿ. ಬಾಬಾ ತಿಳಿಸ್ಕೊಡ್ತಾರೆ ಶಿವನ ಮಂದಿರ ಬಿಟ್ಟರೆ ಬೇರೆ ಯಾವ ಮಂದಿರನೂ ಇಷ್ಟೊಂದು ಇರಲಿಲ್ಲ. ಈಗಂತೂ ನೋಡಿ ಎಷ್ಟೊಂದು ಚಿತ್ರಗಳಿದ್ದಾವೆ, ಸಾಕಷ್ಟು ಚಿತ್ರಗಳಿದ್ದಾವೆ, ಮಂದಿರ ಇತ್ಯಾದಿಯನ್ನು ಮಾಡಿದ್ದಾರೆ. ಭಕ್ತಿ ಮಾರ್ಗ ಮೇ ತುಮಕೋ ಕಿತ್ನಾ ಮೆಹನತ್ ಕರ್ನಿ ಪಡ್ತಿ ಹೇ. ಭಕ್ತಿ ಮಾರ್ಗದಲ್ಲಂತೂ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗ್ತದೆ. ತುಮ್ ಜಾನ್ತೆ ಹೋ ಶಾಸ್ತ್ರ ಮೇ ಕೋಯಿ ಗತಿ ಸದ್ಗತಿ ಕಾ ರಸ್ತಾ ನಹಿ ಹೇ, ವಾತೋ ಏಕ್ ಬಾಪಿ ಬತಾತೆ ಹೇ. ನಿಮಗೆ ಗೊತ್ತಿದೆ ಶಾಸ್ತ್ರಗಳಲ್ಲಿ ಯಾವುದೇ ಗತಿ ಸದ್ಗತಿಯ ದಾರಿಯಂತೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆ ಗತಿ ಸದ್ಗತಿಯ ದಾರಿಯನ್ನು ಒಬ್ಬ ತಂದೆನೇ ನಮಗೆ ಹೇಳ್ತಾ ಇದ್ದಾರೆ. ಈ ದಾರಿ ಈ ಥರ ಇದೆ ಅಂತ. ಭಕ್ತಿ ಮಾರ್ಗ ಮೇ ಕಿತ್ನಾ ಮಂದಿರ್ ಬನಾತೆ ಹೇ, ವಾತ್ಸವ ಮೇ ಮಂದಿರ್ ಸಿರ್ಫ್ ಹೋತಾ ಹೇ ದೇವಿ ದೇವತೋಂ ಕಿ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರವನ್ನು ಮಾಡ್ತಾರೆ. ವಾತ್ಸವದಲ್ಲಿ ಮಂದಿರ ಕೇವಲ ದೇವಿ ದೇವತೆಗಳದ್ದೇ ಇರ್ತದೆ. ಅವರು कोई मनुष्यों की मंदिर बनता नहीं क्योंकि मनुष्य तो है ही पतित. ಯಾವುದೇ ಮನುಷ್ಯರ ಮಂದಿರ ಅಂತ ಇರೋದಿಲ್ಲ, ಯಾಕೆಂದರೆ ಮನುಷ್ಯರಂತೇನಾಗಿರ್ತಾರೆ, ಪತಿತರಾಗಿರ್ತಾರಲ್ವಾ. ಪತಿತ ಮನುಷ್ಯ ಪಾವನ್ ದೇವತೋಂಕೋ ಪೂಜೆ ಕರ್ತಿ ಹೇ. ಪತಿತ ಮನುಷ್ಯರು ಪಾವನ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಬಲ ಹೇ ವಹ ಭಿ ಮನುಷ್ಯ ಪರಂತು ಉಸ್ಮೇ ದೈವಿ ಗುಣ ಹೇ.
इसमें दैवी गुण नहीं है, वह उनको पूज करती है. ಬಾಬಾ ಹೇಳ್ತಾರೆ ಅವರು ಮನುಷ್ಯರೇ ಇವರು ಮನುಷ್ಯರೇ, ಆದರೆ ಅವರಲ್ಲಿ ದೈವಿ ಗುಣಗಳಿದ್ದಾವೆ, ಇವರಲ್ಲಿ ದೈವಿ ಗುಣಗಳಿಲ್ಲ. ಅದಕ್ಕೋಸ್ಕರ ಗುಣ ಇಲ್ಲದೆ ಇರುವವರು, ದೈವಿ ಗುಣ ಇಲ್ಲದೆ ಇರುವವರು ದೈವಿ ಗುಣ ಉಳ್ಳಂಥವರನ್ನ ಪೂಜೆಯನ್ನು ಮಾಡ್ತಾರೆ. ತುಮ್ ಖುದ್ ಹಿ ಪೂಜ್ತೆ ಫಿರ್ ಪೂಜಾರಿ ಬನೆ ಹೋ. ಬಾಬಾ ಹೇಳ್ತಾರೆ ಸ್ವಯಂ ನೀವೇ ಪೂಜ್ಯರಾಗಿದ್ರಿ, ನಂತರ ನೀವೇ ಪೂಜಾರಿಗಳಾಗಿದ್ದೀರಿ. ಮನುಷ್ಯೋಂ ಕಿ ಭಕ್ತಿ ಕರ್ನಾ ಯಾ 5 ತತ್ವ ಕಿ ಭಕ್ತಿ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾರೆ ಮನುಷ್ಯರ ಭಕ್ತಿಯನ್ನು ಮಾಡ್ತೀವಿ ಅಂದರೆ 5 ತತ್ವಗಳ ಭಕ್ತಿಯನ್ನು ಮಾಡಿದ ಹಾಗೆ. ಯಾಕೆಂದರೆ ಶರೀರ 5 ತತ್ವಗಳಿಂದ ಆಗಿದೆ ಅಲ್ವಾ. अब बच्चों को मुक्ति धाम में चलना है, इसके लिए इतना भक्ति की है. ಈಗ ನೀವು ಮಕ್ಕಳು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ, ಅದಕ್ಕೋಸ್ಕರ ಇಷ್ಟೊಂದು ಭಕ್ತಿಯನ್ನು ಮಾಡ್ತಾರೆ. अब अपने साथ ले चलता हूँ. ಈಗ ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. तुम सत्युग में चली जाएगी, बाप आते ही पति दुनिया से पावन दुनिया ले चलने. ಬಾಬಾ ಬರುವುದೇ ಪತಿತ ಜಗತ್ತಿನಲ್ಲಿ ಬಂದು ಪಾವನ ಜಗತ್ತಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಪಾವನ್ ದುನಿಯಾ ಹೈ ಹಿ ದೋ, ಮುಕ್ತಿ और ಜೀವನ್ ಮುಕ್ತಿ. ಬಾಬಾ ತಿಳಿಸ್ಕೊಡ್ತಾರೆ ಪಾವನ ಜಗತ್ತಂತೂ 2 ಇದ್ದಾವೆ ಅಂತ ಬಾಬಾ ಹೇಳ್ತಾರೆ. ಆ 2 ಜಗತ್ತು ಯಾವುವು ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿ. ಇವೆರಡೂ ಜಗತ್ತು ಪಾವನ ಆಗಿರ್ತವೆ. ಬಾಪ್ ಕಹತೆ ಹೇ ಮೀಟೆ ಮೀಟೆ ಬಚ್ಚೋ ಮೈ ಕಲ್ಪ ಕಲ್ಪ ಸಂಗಮ್ ಪರ್ ಆತಾ ಹೂँ. ತಂದೆ ಹೇಳ್ತಾರೆ ಮಧುರ ಮಧುರ ಮಕ್ಕಳೇ, ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬರ್ತೀನಿ. तुम ಭಕ್ತಿ ಮಾರ್ಗ ಮೇ ಕಿತ್ನಾ ದುಃಖ ಉಠಾತೆ ಹೇ ಗಾತೆ ಬಿ ಹೇ ನಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವೆಷ್ಟೊಂದು ದುಃಖವನ್ನು ತೆಗೆದುಕೊಂಡಿದ್ದೀರಿ, ಅದಕ್ಕೋಸ್ಕರ ಗೀತೆನೂ ಇದೆ ಅಲ್ವಾ. 4 ಕಡೆಗೂ ಸುತ್ತಾಕಿ ಬಂದರೂ ಸಹ ನಾವು ಇನ್ನೂ ಏನಾದ್ವಿ, ಭಗವಂತನಿಂದ ದೂರನೇ ಆದ್ವಿ. ಯಾರಿಂದ ದೂರ ಆದ್ವಿ? ತಂದೆಯಿಂದನೇ ದೂರ ಆದ್ವಿ ಅಲ್ವಾ. ಬಾಪ್ ಕೋ ಢೂಂಢನೆ ಕೆ ಲಿಯೆ ಜನ್ಮ ಬೈ ಜನ್ಮ ಫೇಲ್ ಲಗಾಯ ಪರಂತು ಫಿರ್ ಭಿ ಬಾಪ್ ಸೆ ದೂರ ರಹಿ. ನೋಡಿ, ತಂದೆಯನ್ನು ಹುಡುಕ್ಲಿಕ್ಕೋಸ್ಕರ ನಾವು ಜನ್ಮದ ನಂತರ ಜನ್ಮ ಸುತ್ತಾಗ್ತಾನೇ ಬಂದ್ವಿ, ಆದರೂ ಸಹ ನಾವೇನು ಮಾಡಿದ್ವಿ, ತಂದೆಯಿಂದನೇ ದೂರ ಉಳ್ಕೊಂಡು ಬಿಟ್ವಿ. ಅದಕ್ಕೋಸ್ಕರ ನಾವು ಕರಿತೀವಿ ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಅಂತ. ಬಾಪ್ಗೆ ಸಿವಾಯ್ ಅವ್ರು ಕೊಯ್ ಬನ್ನ ಸಕ್ಕೆ. ಬಾಬಾ ಹೇಳ್ತಾರೆ ಪಾವನರನ್ನಾಗಿ ತಂದೆ ಬಿಟ್ಟರೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಹೇಳ್ತಾರೆ ಇದು 5000 ವರ್ಷದ ಆಟವಾಗಿದೆ. ड्रामा अनुसार हर एक पुरुषार्थ करते हैं, जिस प्रकार कल पहले किया है उस अनुसार ही राजधानी की स्थापना हो रही है. ನಾಟಕದ ಅನುಸಾರವಾಗಿ ಪ್ರತಿಯೊಬ್ಬರೂ ಪುರುಷಾರ್ಥವನ್ನು ಮಾಡ್ತಾರೆ. ಯಾವ ಪ್ರಕಾರ ಕಲ್ಪದ ಹಿಂದೆ ಮಾಡಿದ್ರು ಅದರ ಅನುಸಾರವಾಗಿ ರಾಜಧಾನಿ ಸ್ಥಾಪನೆ ಆಗ್ತದೆ. ಎಲ್ಲರೂ ಒಂದೇ ಥರ ಓದೋದಿಲ್ಲ, ಯಾಕೆಂದರೆ ಇದು ಸಹ ಪಾಠಶಾಲೆ ಆಗಿದೆ ಅಂತ ಬಾಬಾ ತಿಳಿಸ್ಕೊಳ್ತಾರೆ. राजों की पढ़ाई है, जो देवी देवता धर्म की होगा वह निकल जाएगा. ಇದು ರಾಜಯೋಗದ ವಿದ್ಯೆ ಆಗಿದೆ. ಯಾರು ದೇವಿ ಧರ್ಮದವರಾಗಿರ್ತಾರೋ ಅವರೇ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಮೂಲ ವತನದಲ್ಲಂತೂ ಎಲ್ಲ ಸಂಖ್ಯೆಗಳಿರ್ತದೆ. ಮೂಲ ವತನದಲ್ಲಿ ಎಷ್ಟು ಆತ್ಮಗಳ ಸಂಖ್ಯೆ ಇರ್ತದೋ ಅವರು ಎಕ್ಯುರೇಟಾಗಿ ಬಂದು ಸರಿಯಾಗಿ ಪಾತ್ರವನ್ನು ಅಭಿನಯಿಸ್ತಾರೆ. ಅಲ್ಲಿ ಹೆಚ್ಚು ಕಡಿಮೆ ಅಂತೂ ಆಗೋದಿಲ್ಲ. ಬಾಬಾ ತಿಳಿಸ್ಕೊಳ್ತಾರೆ ನಾಟಕದಲ್ಲಿ ಪಾತ್ರಧಾರಿಯ ಅಂದಾಜಿರುತ್ತಲ್ವ, ಲೆಕ್ಕಾಚಾರ ಸಂಪೂರ್ಣವಾಗಿರುತ್ತಲ್ವ, ಆದರೆ ಅದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಜಿತ್ನಾ ಭೀ ಹೇ ಉತ್ನಾ ಎಕ್ಯುರೇಟ್ ಫಿರ್ ಭೀ ವಹ ಆಕರ್ ಪಾಠ ಬಜಾಯೆಂಗೆ. ಪರಂಧಾಮದಲ್ಲಿ ಎಷ್ಟು ಆತ್ಮಗಳಿರ್ತಾರೋ ಅಷ್ಟೇ ಆತ್ಮಗಳು ಬಂದು ಪಾತ್ರವನ್ನು ಅಭಿನಯಿಸ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ ಈಗ ನೀವೀಗ ಬಂದಿದ್ದೀರಿ ಅಂದಮೇಲೆ ಫಿರ್ ತುಮ್ ಆತೆ ಹೋ ನಯಾ ದುನಿಯಾ ಮೇ, ನೀವು ನಂತರ ಹೊಸ ಜಗತ್ತಿನಲ್ಲಿ ಬರ್ತೀರಿ. ಬಾಕಿ ಸಬ್ ವಹ ಚಲಿ ಜಾಯೆಗೆ, ಬಾಕಿ ಎಲ್ಲರೂ ಸಹ ಪರಂಧಾಮಕ್ಕೆ ಹೊರಟೋಗ್ತಾರೆ. ಅಭಿ ಕೊಯ್ ಗಿಂತಿ ಕರೆ ತೋ ಕರ್ ಸಕ್ತೆ ಹೇ. ನೋಡಿ, ಈಗ ಯಾರಾದರೂ ಎಣಿಕೆ ಮಾಡಲಿಕ್ಕಾದರೆ ಮಾಡಬಹುದು ಅಂತ ಬಾಬಾ ಹೇಳ್ತಾರೆ. ಅಭಿ ಬಾಪ್ ತುಮಕೋ ಬಹುತ್ ಗುಯಿ ಗುಯಿ ಪಾಯಿಂಟ್ಸ್ ಬತಾತೆ ಹೇ.
ಈಗಂತೂ ಶುಭಾಬರವರು ನಮಗೆ ಬಹಳ ಗುಹ್ಯವಾದ ರಮಣೀಕವಾಗಿರುವಂಥ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಶುರು ಕಿ और अभी की समझाने में कितना फर्क है. ಪ್ರಾರಂಭದ ಮತ್ತು ಈಗಿನ ತಿಳುವಳಿಕೆಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ವಿದ್ಯೆಯಲ್ಲಂತೂ ಸಮಯ ಹಿಡಿಯುತ್ತೆ. ಫಡ್ಸೆ ಕೊಯ್ ಬಾಬಾ ಹೇಳ್ತಾರೆ, ತಕ್ಷಣನೇ ಯಾರು IAS ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಬಾಬಾ ಹೇಳ್ತಾರೆ, ನಂಬರ್ ವಾರಾಗಿ ವಿದ್ಯೆಯನ್ನು ಓದ್ತಾರೆ. ಬಾಬಾ ತಿಳಿಸ್ಕೊಡ್ತಾ ಇದೆ, ಎಷ್ಟೊಂದು ಸಹಜವಾಗಿ ತಿಳಿಸಿಕೊಡುವಂತಹ ಮಾತಾಗಿದೆ. बाप कितना सहज कर समझाते हैं जो मनुष्यों के बुद्धि में सहज बैठ सके. ತಂದೆ ಇಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ, ಅದು ಮನುಷ್ಯರ ಬುದ್ಧಿಯಲ್ಲಿ ಸಹಜವಾಗಿ ಕೂರಲಿಕ್ಕೆ ಸಾಧ್ಯ ಇದೆ. ದಿನ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸನ್ನು ಶುಭಾಬರವರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಈಗ ತಂದೆ ಹೇಳ್ತಾರೆ, ನೀವೇನಾಗಿದ್ದೀರಿ, ನಾನು ಪತಿತ ಪಾವನ ಆಗಿದ್ದೀನಿ, ನನ್ನ ನೀವು ಕರೆದಿರಿ. ಬಾಬಾ ಹೇಳ್ತಾರೆ, ಮೈ ಆಯಾ ಹೂ ತುಮ್ ಪಾವನ್ ಬನೇ ಹೋನ. ಬಾಬಾ ಹೇಳ್ತಾರೆ, ಈಗ ನಾನು ಬಂದಿದ್ದೀನಿ ಅಂದಮೇಲೆ ನೀವು ಪಾವನರಾಗ್ತಿರಲ್ವ. ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ರಿ, ಆಗ ನೀವು ಸತೋ ಪ್ರಧಾನರು ಆಗ್ತೀರಿ. ಫಿರ್ ಯಹಾ ನ ಪಡೆಗೆ ಪಾಠ ಬಜಾನೆ. ಬಾಬಾ ಹೇಳ್ತಾರೆ, ನಂತರ ನೀವು ಇಲ್ಲಿ ಬಂದು ಓದ್ತೀರಿ ಅಂದರೆ ಪಾತ್ರವನ್ನು ಅಭಿನಯಿಸ್ತೀರಿ. ತಂದೆ ಹೇಳ್ತಾರೆ, ಆತ್ಮ ಪತೀತ ಆಗಿದೆ, ಆದ್ದರಿಂದ ಪತೀತ ಪಾವನ ತಂದೆಯನ್ನು ನೆನಪು ಮಾಡ್ತಾ ಇದೆ. ಪಾವನ ಆಗ್ಲಿಕ್ಕೋಸ್ಕರ ಕಿತ್ನಾ ವಂಡರ್ ಹೇ, ಇತ್ನಾ ಚೋಟಿ ಸಿ ಆತ್ಮ ಕಿತ್ನಾ ಪಾಠ ಬಜಾತೆ ಹೇ. ಇದು ಎಷ್ಟೊಂದು ಅದ್ಭುತವಾಗಿದೆ. ಇಷ್ಟು ಚಿಕ್ಕ ಆತ್ಮ ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತೆ. ಇದಕ್ಕೆ ಪ್ರಕೃತಿಯ ನಿಯಮ ಅಂತ ಹೇಳಲಾಗುತ್ತೆ. ಉनको ದೇಖ್ ನಹೀ ಜಾತಾ ಹೇ. ಆತ್ಮವನ್ನು ನೋಡ್ಲಿಕ್ಕಾಗೋದಿಲ್ಲ, ಆದರೂ ಸಹ ಆತ್ಮ ಅಷ್ಟೊಂದು ಪಾತ್ರವನ್ನು ಅಭಿನಯಿಸ್ತದೆ. कोई कहते हैं हम परमात्मा का साक्षात्कार करें. बाप कहते हैं, इतना छोटी बिंदी का तुम साक्षात्कार क्या करेंगे. ಕೆಲವರು ಹೇಳ್ತಾರೆ, ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿದ್ವಿ ಅಂತ. ತಂದೆ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ, ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಸ್ರಿ ಅಂತ. ತಂದೆ ಹೇಳ್ತಾರೆ, ಇಷ್ಟು ಚಿಕ್ಕ ಬಿಂದುವನ್ನು ನೀವೇನು ಸಾಕ್ಷಾತ್ಕಾರ ಮಾಡ್ತೀರಾ. ಬಾಬಾ ಹೇಳ್ತಾರೆ, ಮೈ ಜಾನ್ನೆ ಲಾಯಕ್ ಹೂँ, ಬಾಕಿ ದೇಖ್ನೆ ತೋ ಮುಷ್ಕಿಲ್ ಹೇ. ನಾನು ತಿಳಿದುಕೊಳ್ಳಲಿಕ್ಕೆ ಯೋಗ್ಯ ಆಗಿದ್ದೇನೆ ವಿನಃ ನಾನು ನೋಡೋದು, ನನ್ನನ್ನು ನೀವು ನೋಡುವುದು ಕಷ್ಟನೇ ಅಂತ ಬಾಬಾ ಹೇಳ್ತಾರೆ. ನನ್ನನ್ನು ತಿಳ್ಕೊಳ್ಬಹುದು, ನೀವು ತಿಳ್ಕೊಳ್ಳಿಕ್ಕೆ ಯೋಗ್ಯ ನಾನು, ಆದರೆ ನೋಡುವುದಂತೂ ಕಷ್ಟನೇ. ಆತ್ಮಕ್ಕೂ ಯಾ ಸಬ್ ಕುಚ್ ಸಬ್ ಕರ್ಮೇಂದ್ರ ಮಿಲಾ ಹುವಾ ಹೇ ಪಾಠ ಬಜಾನೆ ಕೆ ಲಿಯೆ. ಆತ್ಮಗಳಿಗೆ ಎಲ್ಲ ಕರ್ಮೇಂದ್ರಿಯಗಳ ಸಿಕ್ಕಿರುವುದೇ ಪಾತ್ರವನ್ನು ಅಭಿನಯಿಸ್ಲಿಕ್ಕೋಸ್ಕರ. ಕಿತ್ನಾ ಪಾಠ ಬಜಾತಿ ಹೇ, ಯಾ ವಂಡರ್ ಹೇ. ಆತ್ಮ ಎಷ್ಟು ಪಾತ್ರವನ್ನು ಅಭಿನಯಿಸ್ತದೆ, ಬಹಳ ಅದ್ಭುತವಾಗಿದೆ. ಆತ್ಮ ಎಂದಿಗೂ ಸಹ ಸವಿಯೋದಿಲ್ಲ. ಆತ್ಮ ಎಷ್ಟೇ ಪಾತ್ರವನ್ನು ಅಭಿನಯಿಸಿದ್ರೂ ಸಹ ಅದೇನಾಗೋದಿಲ್ಲ, ಸವಿಯೋದಿಲ್ಲ. ಬಾಬಾ ಹೇಳ್ತಾರೆ, ಇದಾಗಿದೆ ಅವಿನಾಶಿ ನಾಟಕ. ಇದು ಅವಿನಾಶಿಯಾಗಿ ಮಾಡಲ್ಪಟ್ಟಿದೆ. ಕಬ್ಬನ ಯಾ ಪೂಛ್ ನಹೀ ಸಕ್ತಾ. ಇದು ಯಾವಾಗ ಆಯಿತು, ಇದನ್ನು ಕೇಳಲಿಕ್ಕಂತೂ ಸಾಧ್ಯ ಇಲ್ಲ. ಇನ್ಕೋ ಅನಾದಿ ಕಹಾ ಜಾತಾ ಹೇ, ಮನುಷ್ಯ ಪೂಛೋ ರಾವಣಕೋ ಕಬ್ಸೆ ಜಲಾತೆ ಆಯೇ ಹೋ. ಇದಕ್ಕೆ ಅನಾದಿ ಅಂತ ಹೇಳಲಾಗ್ತದೆ. ಮನುಷ್ಯರೊಂದಿಗೆ ನೀವು ಕೇಳ್ರಿ, ನೀವು ರಾವಣನನ್ನು ಯಾವಾಗಿನಿಂದ ಸುಡಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ. ಮತ್ತು ಶಾಸ್ತ್ರವನ್ನು ಯಾವಾಗಿನಿಂದ ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ. ತೋ ಕಹಾ ದೇತಾ ಹೇ ಅನಾದಿ ಪತಾ ನಹೀ ಮುಂಜಾವಾನ. ಬಾಬಾ ಹೇಳ್ತಾರೆ, ಅವ್ರು ಹೇಳ್ತಾರೆ, ಅನಾದಿಯಿಂದ ನಾವೇನು ಮಾಡ್ತಾ ಬಂದಿದ್ದೀವಿ, ರಾವಣನನ್ನು ಸುಡ್ತಾ ಬಂದಿದ್ದೀವಿ, ಶಾಸ್ತ್ರವನ್ನು ಓದ್ತಾ ಬಂದಿದ್ದೀವಿ ಅಂತ ಹೇಳ್ತಾರೆ. ಗೊತ್ತಿಲ್ಲ ನೋಡಿ, ಇದರಲ್ಲಿ ಅವ್ರು ಗೊಂದಲಕ್ಕೆ ಒಳಗಾಗ್ಬಿಡ್ತಾರಲ್ವ. ಈಗ ತಂದೆ ಕುಳಿತು ತಿಳಿಸ್ಕೊಡ್ತಾರೆ, ಹೇಗೆ ಕಲ್ಪದ ಹಿಂದೆ ಮಕ್ಕಳಿಗೆ ನಾನು ಓದಿಸಿದ್ನೋ ಹಾಗೆಯೇ ಈಗಲೂ ಸಹ ಓದಿಸ್ತಾ ಇದ್ದೀನಿ. ತುಮ್ ಜಾನ್ತೆ ಹೋ ಹಮ್ ಬಿಲ್ಕುಲ್ ಬೇಸಮಜ್ತೆ ಫಿರ್ ಬೇಹದ್ ಕಿ ಸಮಜ್ ಆ ಗಯಿ ಹೇ. ನಿಮಗೆ ಗೊತ್ತಿದೆ, ನೀವು ತಿಳ್ಕೊಂಡಿದ್ದೀರಾ, ನಾವು ಸಂಪೂರ್ಣವಾಗಿ ಏನಾಗಿದ್ವಿ, ಬುದ್ಧಿ ಹೀನರಾಗಿದ್ವಿ, ತಿಳುವಳಿಕೆ ಹೀನರಾಗಿದ್ವಿ.
ನಂತರ ಬೇಹದ್ದಿನ ತಿಳುವಳಿಕೆಗೆ ನಮಗೆ ಬಂದಿದೆ. ವಹ ಹೋತಾ ಹೇ ಅದ್ಕಿ ಪಡಾಯಿ, ಯಾ ಹೇ ಬೇಹದ್ಕಿ. ಅದಾಗಿದೆ ಹದ್ದಿನ ವಿದ್ಯೆ, ಇದಾಗಿದೆ ಬೇಹದ್ದಿನದು. ಅರ್ಧ ಕಲ್ಪ ದಿನವಾದರೆ ಅರ್ಧ ಕಲ್ಪ ರಾತ್ರಿ ಆಗ್ತದೆ. ಬಾಬಾ ಹೇಳುತ್ತಾರೆ, 21 ಜನ್ಮ ನಿಮಗೆ 21 ಜನ್ಮ ನಿಮಗೆ ಕಿಂಚಿತ್ತೂ ಸಹ ದುಃಖ ಅಂತೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಷ್ಟೊಂದು ಸುಖ ನಿಮಗೆ 21 ಜನ್ಮ ತನಕ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾರಲ್ವ, ನೋಡಿ 21 ಜನ್ಮ ತನಕ ನಾವು ಸುಖಿಗಳಾಗಿರ್ತೀವಿ, ಅಲ್ಲಿ ದುಃಖದ ಹೆಸರು ಗುರುತೇ ಇರೋದಿಲ್ಲ. ಕೊಯ್ ದುಃಖ ದೇನಾ ಸಕ್ಕೆ, ಅಲ್ಲಿ ಯಾರೂ ದುಃಖವನ್ನು ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಹೆಸರೇ ಆಗಿದೆ ಸುಖಧಾಮ ಅಂತೇಳಿ. ಅಲ್ಲಿ ಇಲ್ಲಂತೂ ಸುಖ ಅಂತೂ ಇಲ್ಲ. ಬಾಬಾ ಹೇಳ್ತಾರೆ, ಅಲ್ಲಿ ಹೇಗೆ ದುಃಖ ಇಲ್ವೋ, ಇಲ್ಲಿ ಕಲಿಯುಗದಲ್ಲಿ ಸುಖ ಅಂತೂ ಇಲ್ಲ. ಇಲ್ಲಿ ಮುಖ್ಯವಾಗಿರುವ ಮಾತು ಪವಿತ್ರತೆದಾಗಿದೆ. ನಮ್ಮ ನಡತೆಯನ್ನು ಸುಧಾರಣೆಯನ್ನು ಮಾಡಿಕೊಳ್ಬೇಕಾಗಿದೆ. बच्चों को हर बात क्लियर समझाई जाती है, नुकसान और फायदा होता है ना. ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಬಾಬಾ ಸ್ಪಷ್ಟ ಮಾಡಿ ತಿಳಿಸ್ಕೊಡ್ತಾರೆ. ನಷ್ಟ ಮತ್ತು ಲಾಭ ಆಗುತ್ತಲ್ವ. ಅಭಿ ತೋ ಬಾಪ್ ಕಹತೆ ಹೇ ಫಾಯ್ದಾ ಕಿ ಬಾತಿ ಚೂಡಿ. ಬಾಬಾ ಹೇಳ್ತಾರೆ, ಈಗ ಲಾಭದ ಮಾತನ್ನಂತೂ ಬಿಟ್ಬಿಡಿ. ಅಭಿ ತೋ ನುಕ್ಸಾನ್ ಹಿ ನುಕ್ಸಾನ್ ಹೋನೆ ಕಾ ಹೇ. ಬಾಬಾ ಹೇಳ್ತಾರೆ, ಈಗ ಲಾಭದ ಮಾತಂತೂ ಇಲ್ಲ, ಈಗೇನಾಗಿದೆ, ನಷ್ಟನೇ ನಷ್ಟ ಇದೆ. ವಿನಾಶ का समय आ रहा है, उस समय देखना क्या क्या होता है. ವಿನಾಶದ ಸಮಯ ಬರ್ತಾ ಇದೆ, ಆ ಸಮಯದಲ್ಲಿ ನೋಡಿ ಏನೇನಾಗ್ತದೆ ಅಂತ. ಮಳೆ ಬರೋದಿಲ್ಲ ಅಂದರೆ ಬರಗಾಲ ಬರ್ತದೆ. ಬರಗಾಲ ಬಂದಾಗ ಎಷ್ಟೊಂದು ಧಾನ್ಯಗಳು ಅಥವಾ ಕಾಳುಗಳು ಎಷ್ಟೊಂದು ರೇಟ್ಗಳಾಗ್ತವೆ. ಭಲ ಕಿತ್ನಾ ಭೀ ಕಹತೆ ಹೇ 3 ವರ್ಷ ಕೆ ಬಾದ್ ಬಹುತ್ ಅನ್ಜಾನ್ ಹೋಗ ಫಿರ್ ಭೀ. ಬಾಬಾ ಹೇಳ್ತಾರೆ, ಬಲೆ ಎಷ್ಟೇ ಅವರು ಹೇಳ್ಬೋದು, 3000 ವರ್ಷದ ನಂತರ ಬಹಳ ಏನಾಗ್ತದೆ, ಧಾನ್ಯಗಳು ಸಿಗ್ತವೆ ಅಂತೇಳಿ. ಬಾಬಾ ಹೇಳ್ತಾರೆ, ಒಂದು ವೇಳೆ ಮಳೆನೇ ಬರಲಿಲ್ಲ ಅಂದರೆ ಅವಾಗ ಧಾನ್ಯಗಳು ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಯನೂ ಸಹ ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಆವಾಗ ಆ ಜನರೇನು ಹೇಳ್ತಾರೆ, ಇದು ಈಶ್ವರನ ಆಪತ್ತು, ಈಶ್ವರ ನಮಗಿಂತಹ ಆಪತ್ತನ್ನು ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ನೋಡಿ ಮಳೆ ಬರಲಿಲ್ಲ ಅಂದರೆ ಅಲ್ಲೇನಾಗ್ತದೆ, ಬರಗಾಲನೂ ಬರುತ್ತಲ್ವ. ನೋಡಿ, ಅದಕ್ಕೆ ತಂದು ತಿಳಿಸ್ಕೊಡ್ತಾರೆ. ಈಗಂತೂ ತತ್ವ ಇತ್ಯಾದಿ ಎಲ್ಲವೂ ಸಹ ಏನಾಗಿದೆ, ಕೆಟ್ಟೋಗಿದೆ. ಅಂದರೆ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಅಂತೂ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಬಹಳ ಜಾಗದಲ್ಲಿ ಇನ್ನು ಕೆಲವೊಂದು ಜಾಗದಲ್ಲಿ ಬಹಳ ಮಳೆ ಬಂದಾಗ ಅಲ್ಲೇನಾಗ್ತದೆ, ನಷ್ಟನೂ ಆಗ್ತದೆ. तुम बच्चे जानते हो बाप ಆದಿ ಸನಾತನ್ ದೇವಿ ದೇವ ಧರ್ಮಕ್ಕೆ ಸ್ಥಾಪನೆ कर रहे हैं. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ತಂದೆ ಆದಿ ಸನಾತನ ದೇವಿ ದೇವ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ತುಮಾರಿ ಏಮ್ ಆಬ್ಜೆಕ್ಟ್ ಹೇ ಯಹ ಫಿರ್ ಸೆ ತುಮಕೋ ನರ್ಸೆ ನಾರಾಯಣ್ ಬನಾತೆ ಹೇ. ನಿಮ್ಮ ಗುರಿ ಉದ್ದೇಶನೇ ಇದಾಗಿದೆ. ನಂತರ ನೀವು ನರನಿಂದ ನಾರಾಯಣರು ಆಗ್ತೀರಿ. ಯಾ ಬೇಹದ್ ಕಾ ಪಾಠ ಬೇಹದ್ ಕಾ ಬಾಪಿ ಪಡಾತೆ ಹೇ. ಈ ಬೇಹದ್ದಿನ ಪಾಠವನ್ನು ಬೇಹದ್ದಿನ ತಂದೆನೇ ಓದಿಸ್ತಿದ್ದಾರೆ. ಜೈಸೆ ಪಡೇಗ ವೈಸೆ ಪದ ಪಾಯೇಗ. ಬಾಪ್ ತೋ ಪುರುಷಾರ್ಥ ಕರಾತೆ ಹೇ. ಯಾರು ಯಾವ ತರಹ ಓದ್ತಾರೋ ಅದೇ ಥರದ ಪದವಿಯನ್ನು ಪಡೀತಾರೆ. ತಂದೆಯಂತೂ ಪುರುಷಾರ್ಥವನ್ನು ಮಾಡಿಸ್ತಾ ಇದ್ದಾರೆ. ಪುರುಷಾರ್ಥ ಕಮ್ ಕರೆಗೆ ತೋ ಪದವಿ ಕಮ್ ಪಾಯೇಗೆ. ನಾವೊಂದು ವೇಳೆ ಪುರುಷಾರ್ಥವನ್ನು ಕಡಿಮೆ ಮಾಡಿದ್ವಿ ಅಂದರೆ ಪದವಿನೂ ಸಹ ಕಡಿಮೆ ಸಿಗ್ತದೆ. ಟೀಚರ್ ಬಿ ಸ್ಟೂಡೆಂಟ್ ಕೋ ಸಮಜಾಯೇಗೇನಾ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾರಲ್ವ. दूसरों को जब आप समान बनाते हैं तब मालूम पड़ता है या अच्छी ರೀತಿ ಪಡ್ತೆ ಅವ್ರು ಪಡಾತೆ ಹೇ. ಬೇರೆಯವರಿಗೆ ಯಾವಾಗ ತಿಳಿಸಿಕೊಟ್ಟು ತಮ್ಮ ಸಮಾನರನ್ನಾಗಿ ಮಾಡ್ಕೊಳ್ತಾರೆ, ಆವಾಗ ಗೊತ್ತಾಗ್ತದೆ ಇವರು ಒಳ್ಳೆಯ ಥರ ಓದ್ತಾರೆ ಮತ್ತು ಓದಿಸುತ್ತಾರೆ ಅಂತ. ಮೂಲೆ ಹೇ ಯಾದ್ ಕಿ ಯಾತ್ರಾ, ಸಿರ್ ಪರ್ ಪಾಪೋಂ ಕೋ ಬೋझ ಬಹುತ್ ಹೇ, ಮುझे ಯಾದ್ ಕರೋ ತೋ ಪಾಪ ಭಸ್ಮ ಹೋ ಜಾಯೇಗೆ. ಇಲ್ಲಿ ಮುಖ್ಯವಾಗಿರುವುದು ನೆನಪಿನ ಯಾತ್ರೆಯಾಗಿದೆ. ತಲೆಯ ಮೇಲೆ ಪಾಪದ ಭಾರ ಬಹಳ ಇದೆ. ನನ್ನ ನೆನಪು ಮಾಡ್ರಿ, ಆಗ ಪಾಪ ಭಸ್ಮವಾಗ್ತದೆ ಅಂತ ಬಾಬಾ ಹೇಳ್ತಾರೆ.
ಇದಾಗಿದೆ ಆತ್ಮಿಕ ಯಾತ್ರೆ. ಬಾಬಾ ಹೇಳ್ತಾರೆ, ನೀವು ಚಿಕ್ಕ ಮಕ್ಕಳಿಗೂ ಸಹ ಕಲಿಸ್ಬೇಕು, ಶುಭಾಬರನ್ನ ನೆನಪು ಮಾಡಿರಿ. ಯಾಕೆಂದರೆ ಅವರಿಗೂ ಸಹ ಅಧಿಕಾರ ಇದೆ ತಂದೆ ನೆನಪು ಮಾಡಿ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುವಂಥದ್ದು. ಯಾ ನೈ ಸಮझेंगे तो अपने को ಆತ್ಮ ಸಮझ ಬಾಪ್ ಕೋ ಯಾದ್ ಕರ್ನಾ ಹೈ. ತಿಳ್ಕೊಳ್ಳಿಲ್ಲ ಅಥವಾ ತಿಳಿಸ್ಕೊಳ್ಳಿಲ್ಲ ಅಂದರೆ ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡ್ರಿ. ನೈತೋ ಸರಿ ಬಾಪ್ಕೋ ಯಾದ ಕರೆಗೆ, ಇಲ್ಲಾಂದ್ರೆ ಕೇವಲ ತಂದೆಯನ್ನು ನೆನಪು ಮಾಡ್ರಿ ಅಂತ ಮಕ್ಕಳಿಗೂ ಸಹ ಕಲಿಸ್ಬೇಕು. ಮೆಹನತ್ ಕರ್ನೆ ಸೆ ಉನ್ಕೋ ಭಿ ಕಲ್ಯಾಣ ಹೋ ಸಕ್ತಾ ಹೈ. ನೀವು ಪರಿಶ್ರಮ ಪಟ್ಟು ಮಕ್ಕಳ ತಿಳಿಸ್ಕೊಡ್ತೀರಿ ಅಂದರೆ ಅದರಲ್ಲಿ ಅವ್ರದ್ದು ಸಹ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದು. मीठे मीठे सिखलदे बच्चों प्रति मात पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ಫಸ್ಟ್ ಪಾಯಿಂಟ್ ಹೇಳ್ತಾರೆ, नर से नारायण पद प्राप्त करने के लिए बेहद के बाप से बेहद का पाठ पढ़ाकर दूसरों को पढ़ाना है. आप समान बनाने की सेवा करना है. ನರನಿಂದ ನಾರಾಯಣರಾಗುವ ಪದವಿಯನ್ನು ಪಡೆದುಕೊಳ್ಳಲು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಪಾಠವನ್ನು ಓದಿ ಬೇರೆಯವರಿಗೂ ಓದಿಸಬೇಕಾಗಿದೆ. ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟಲ್ಲಿ ಬಾಬಾ ಹೇಳ್ತಿದ್ದಾರೆ, ಲೋಭ ಮೋಹ के जो रंग है उनको निकलने के मेहनत करनी है. अपने चरित्र को ऐसे सुधारना है जो कोई भूत अंदर प्रवेश होने ना पाए. ಬಾಬಾ ಹೇಳ್ತಾರೆ, ಲೋಭ ಮೋಹದ ಬಣ್ಣ ಈ ಥರ ಇದೆ, ಅದನ್ನು ತೆಗೆದುಹಾಕೋದ್ರಲ್ಲಿ ಬಹಳ ಪರಿಶ್ರಮನೂ ಇದೆ. ಬಾಬಾ ಹೇಳ್ತಾರೆ, ತಮ್ಮ ಚಾರಿತ್ರ್ಯವನ್ನು ಈ ಥರ ಸುಧಾರಣೆ ಮಾಡಿಕೊಳ್ಬೇಕು. ನೋಡಿ, ಯಾವುದೇ ಭೂತಗಳು ನಮ್ಮ ಒಳಗಡೆ ಪ್ರವೇಶ ಆಗಬಾರದು. ಆ ಥರ ನಮ್ಮ ಚಾರಿತ್ರ್ಯವನ್ನು ಮಾಡಿಕೊಳ್ಬೇಕು. ವರದಾನ್, भगवान और भाग्य की स्मृति से औरों को भी भाग्य बनाने वाले ಖುಷ್ನುಮಾ ಖುಷ್ನಶೀಬ್ ಭವ. ವರದಾನದಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ, ಭಗವಂತ ಮತ್ತು ಭಾಗ್ಯದ ನೆನಪಿನಿಂದ ಬೇರೆಯವರನ್ನು ಸಹ ಭಾಗ್ಯವಂತರನ್ನಾಗಿ ಮಾಡುವಂತಹ ಖುಷ್ನಶೀಬರು ಮತ್ತು ಖುಷ್ನುಮಃ ಆಗಿರಿ ಅಂತೇಳಿ ವರದಾನದ ವಿವರಣೆಯಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ. ಅಮೃತ ವೇಲಾ ಸೆ ರಾತ್ ತಕ್ अपने भिन्न भिन्न भाग्य को स्मृति में लाओ. यह गीत गाते रहो, वाह मेरा ಶ್ರೇಷ್ಠ ಭಾಗ್ಯ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ತಮ್ಮ ಭಿನ್ನ ಭಿನ್ನ ಭಾಗ್ಯದ ನೆನಪನ್ನು ಮಾಡಿಕೊಳ್ರಿ. ಬಾಬಾ ಹೇಳ್ತಾರೆ, ಮತ್ತು ಈ ಗೀತೆಯನ್ನು ಆಡ್ರಿ. ಏನಂತ? ವಾಹ ನನ್ನ ಶ್ರೇಷ್ಠ ಭಾಗ್ಯವೇ ವಾಹ. जो भगवान और भाग्य की स्मृति में रहते हैं वह औरों को ಭಾಗ್ಯವಾನ್ ಬನ್ ಸಕ್ತೆ ಹೇ. ಯಾರು ಭಗವಂತ ಮತ್ತು ಭಾಗ್ಯದ ನೆನಪಿನಲ್ಲಿರ್ತಾರೋ ಅವರು ಬೇರೆಯವರದ್ದು ಸಹ ಬೇರೆಯವರನ್ನು ಸಹ ಭಾಗ್ಯವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಬ್ರಾಹ್ಮಣ ಮಾನಾಹಿ ಸದಾ ಭಾಗ್ಯವನ್ ಸದಾ ಖುಷ್ನಶೀಬ್. ಬ್ರಾಹ್ಮಣರು ಅಂದರೆ ಸದಾ ಭಾಗ್ಯವಂತರು ಮತ್ತು ಸದಾ ಖುಷ್ನಶೀಬ್ ಅಂದರೆ ಖುಷಿಯಲ್ಲಿ ಇರುವಂಥವರು. ಕಿಸಿ ಕಿ ಹಿಮ್ಮತ್ ನಹಿ ಜೋ ಬ್ರಾಹ್ಮಣ ಆತ್ಮೋ ಕಿ ಖುಷಿ ಕಮ್ ಕರ್ ಸಕೆ. ಬಾಬಾ ಹೇಳ್ತಾರೆ, ನೋಡಿ, ಬ್ರಾಹ್ಮಣರ ಖುಷಿಯನ್ನು ಕಡಿಮೆ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ. ಹರಿ ಏಕ್ ಖುಷ್ನಶೀಬ್ ಹೋ. ಪ್ರತಿಯೊಬ್ಬರೂ ಸಹ ಏನಾಗಿದ್ದಾರೆ? ಖುಷಿಯಾಗಿದ್ದಾರೆ, ಖುಷ್ನಶೀಬಲ್ಲಿ ಇದ್ದಾರೆ. ಬ್ರಾಹ್ಮಣ್ ಜೀವನ್ ಮೇ ಖುಷಿ ಕಾ ಜಾನ ಅಸಂಭವ ಹೇ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಜೀವನದಲ್ಲಿ ಖುಷಿ ಹೋಗುವುದು ಬಹಳನೇ ಅಸಂಭವ. ಭಲ ಶರೀರ ಬಲ್ ಜಾಯೆ ಲೇಕಿನ್ ಖುಷಿ ಜಾ ನಹೀ ಸಕ್ತೆ.
ಬಲೆ ಶರೀರ ಹೊರಟೋದ್ರೂ ಸಹ ಖುಷಿ ಅಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್: माया के झूल को छोड़ अतीन्द्रिय सुख की झूले में सदा झूलते रहो. ಬಾಬಾ ಸ್ಲೋಗನ್ ತಿಳಿಸ್ಕೊಡ್ತಾ ಇದ್ದಾರೆ. ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗುತ್ತಾ ಇರಿ. ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗುತ್ತಾ ಇರಿ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚ. ಓಂ ಶಾಂತಿ.
ಗಿಲ್ಲಿ